ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಇವತ್ತಿನ ದಿವಸ ನಮ್ಮ ಕಬ್ಬುಗಳದಾವಲ್ಲ, ನಮ್ಮ ಕಬ್ಬುಗಳಾಗನ 60ರಿಂದ 80 ಟನ್ ಮಟನು ಇಳುವರಿ ಬರುವಂಥ ಸೂಪರ್ ಆದ ಕಬ್ಬಿನ ವೆರೈಟಿ ಬಗ್ಗೆ ನಾನು ರೈತ ಮಿತ್ರರಿಗೆ ನಾನು ಇವತ್ತಿನ ದಿವಸ ಪರಿಚಯ ಮಾಡಿಕೊಡತ್ತೇನೆ. ಯಾಕಪ್ಪ ಅಂತಂತಂದ್ರೆ ಈಗ ನಮ್ಮ ಬೆಳಗಾವಿ ಜಿಲ್ಲಾ ಬೈಲಹೊಂಗಲ ತಾಲೂಕದಾಗನ ಅಗದಿ ಹೈಯೆಸ್ಟ್ ಇಳುವರಿ ಬರುವಂಥ ಮತ್ತು ನಮ್ಮ ಈ ಕ್ಲೈಮೇಟ್ಗೆ ಹೊಂದ್ಕೋವಂಥ ವೆರೈಟಿ ಬಗ್ಗೆ ನಾನು ರೈತ ಮಿತ್ರರಿಗೆ ನಾನು ಪರಿಚಯ ಮಾಡಿಕೊಡ್ತೇನೆ. ಮತ್ತು ಈಗ ನಾ ಏನು 4 ವೆರೈಟಿ ಹೇಳ್ತಾನಲ್ಲ, ಆ 4 ವೆರೈಟಿ ಯಾವ್ಯಾವ್ದಾವು, ನಂತರ ಆ ಇಳುವರಿ ಹೆಂಗದಾವು ಅನ್ನೋದನ್ನು ನನ್ನ ರೈತ ಮಿತ್ರರಿಗೆ ಇವತ್ತಿನ ದಿವಸ ಸಂಪೂರ್ಣವಾಗಿ ನಾನು ತಿಳಿಸ್ಕೊಡ್ತೇನಂತ. ಬಾರೀಗ ಮೊದಲನೇದಾಗಿ ಯಾ ಕಬ್ಬ ಅಂತ ಏಕೆ ಹೇಳ್ತಾನೆ. ಮೊದಲನೇದಾಗಿ ಅಗದಿ ಹೆಚ್ಚು ಇಳುವರಿ ಬರುವಂಥ ತಳಿ ಯಾವುದಪ್ಪ ಅಂತಂದ್ರೆ 86-032. ಎರಡನೇದಾಗಿ 297 ಮತ್ತು ಮೂರನೇದಾಗಿ 265. ನಂತರ ನಾಲ್ಕನೇದಾಗಿ SNK 13374. ಈಗ ನಾನು ಹೇಳಿದ್ನಿಲ್ಲ, ಈ ತಳಿಗಳು ಬಂಪರ್ ಇಳುವರಿ ಬರ್ತಾವಂತ ಏಕ್ಯಾರ ನಾನು ರೈತ ಮಿತ್ರರಿಗೆ ಪರಿಚಯ ಮಾಡಿಕೊಡ್ತಾನೆ. ಈಗ ನಾನು ಒಂದೊಂದಾಗಿ ಈ ಕಬ್ಬಿನ ನಾನು ವಿವರಣೆ ಹೇಳ್ತಾನು, ನಂತರ ಈ ಕಬ್ಬಿನ ತೋರಿಸ್ತಾನು, ಮತ್ತು ಅವರ ಇಳುವರಿ ಬಗ್ಗೆ ಹೇಳ್ತಾನೆ. ಬರೀ ಮೊದಲು ಆ ಕಬ್ಬನ್ನು ನೋಡೋಣ. ಮೊದಲನೇದಾಗಿ ಹೇಳ್ಬೇಕಂತಂದ್ರೆ ಈಗ ನಾನು ನೋಡತ್ತಲ್ಲ, ಈ ಕಬ್ಬ ನೇರ 86-032. ಈ ಕಬ್ಬ ಅಗದಿ ಸೂಪರ್ ಆದ ತಳಿ. ಯಾಕಪ್ಪ ಅಂತಂದ್ರೆ ಈ ಕಬ್ಬನ್ನು ನಮ್ಮ ಬೆಳಗಾವಿ ಜಿಲ್ಲಾ ಬೈಲಹೊಂಗಲ ತಾಲೂಕದಾಗನು 80ರಿಂದ 100 ಟನ್ ಮಟ್ಟ ಇಳುವರಿ ತೆಗೆದಾರು. ನಂತರ ಈ ಕಬ್ಬ ನಮ್ಮ ಬೈಲಹೊಂಗಲ ತಾಲೂಕದೊಳಗನ ಈ ವಾತಾವರಣಕ್ಕೆ ಸೂಪರ್ ಇಳುವರಿ ಬರೋದಂತ ಕ್ಯಾರ ನಾನು ರೈತ ಮಿತ್ರರಿಗೆ ಈ ಕಬ್ಬನ್ನು ಪರಿಚಯ ಮಾಡಿಕೊಡತ್ತೇನೆ ನೋಡ್ರಿ. ಯಾಕಪ್ಪ ಅಂತಂದ್ರೆ ಈ ಕಬ್ಬನ್ನು ನಾನು ಹಾಕಾಕೈತಿ ಕ್ಯಾರ ಇನ್ನೂ ಒಂದು 20 ವರ್ಷ ಆಯ್ತು. 20 ವರ್ಷ ಆದ್ರೂ ಈ ಕಬ್ಬಿನ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಐತಿ. ಈ ಕಬ್ಬನ್ನು ನಾನು ಸಮಲ್ಲ 10 ಫೂಟ್ ಸಾಲು ಬಿಟ್ಟು ಕ್ಯಾರ ಎಕರೆಗೆ 50 ಟನ್ ಮಟನು ಇಳುವರಿ ತೆಗೆದಂತೆ ಕ್ಯಾರ ನಾನು ರೈತ ಮಿತ್ರರಿಗೆ ಈ ಕಬ್ಬಿನ ಬಗ್ಗೆ ಮಾಹಿತಿ ಹೇಳ್ತಾನೆ. ಮತ್ತು ಈ ಕಬ್ಬ ಎಲ್ಲ ಕಬ್ಬುಗಳೂ ಫ್ಯಾಕ್ಟ್ರಿ ಬೇಡಿಕೆ ಭಾಳ. ಯಾಕಪ್ಪ ಅಂತಂದ್ರೆ ಈ ಕಬ್ಬಿನೊಳಗೆ ಸಕ್ಕರೆ ಅಂಶ ಭಾಳ ಐತಿ, ಮತ್ತು ಈ ಕಬ್ಬಿಂದು ಫ್ಯಾಕ್ಟ್ರಿ ಬೇಡಿಕೆನೂ ಭಾಳ ಐತಿ ನೋಡಿರಿ. ಈ ಕಬ್ಬನ್ನು ನಾವೆಲ್ಲ ತಿಂಗಳದಾಗ ನಾಟಿ ಮಾಡ್ಬೋದು. ಎಲ್ಲಿ ಮಾಡಪ್ಪ ಅಂತಂದ್ರೆ ನಾವು ಫೆಬ್ರವರಿ ಮಾರ್ಚ್ ಮಟನು ಈ ಕಬ್ಬನ್ನು ನಾವು ನಾಟಿ ಮಾಡ್ಬೋದು. ಕಬ್ಬು ಮಾತ್ರ ಭಾಳ ಜಬರ್ದಸ್ತ್ ಬರೋದಂತ ಕ್ಯಾರ ನಾನು ರೈತ ಮಿತ್ರರಿಗೆ ನಾ ಹೇಳ್ತಾನೆ. ಮತ್ತು ನಾವು ಈ ಕಬ್ಬನ್ನು ನಾಟಿ ಮಾಡ್ಬೇಕಂತಂದ್ರೆ ನಾವು 4 ಫೂಟ್ ಸಾಲು ಬಿಡ್ಬೇಕು. 4 ಫೂಟ್ ಸಾಲು ಬಿಡೋದ್ರಿಂದ ಈ ಕಬ್ಬ ಈ ಥರಾಗಿ ಮರಿನೂ ಭಾಳ ಹೊಡಿತೈತಿ. ನಂತರ ಮರಿ ಹೊಡೋಸ್ಲ ಗಡ್ತು ಹೋಕ್ಕತಿ, ಮತ್ತು ಬೆಳೆನೂ ಬಂಪರ್ ಬರ್ತೈತಿ ನೋಡಿರಿ. 4 ಫೂಟ್ ನಾವು ಸಾಲ ಬಿಟ್ಟೆವು ಅಂತಂದ್ರೆ ನಮಗೆ ಹೆಂಗಿನ ಒಂದು ಸ್ವಲ್ಪ ಕಿರಿಕಿರಿ ಆದ್ರೂ ನಾವು ಈ ಕಬ್ಬಿಗೆ ನೋಡ್ರಿ ಮಷಿನ್ ಹಚ್ಚಿದ್ವು ಅಂತಂದ್ರೆ ಈಜಿಎಮ್ಗೆ ನಾವು ಕಬ್ಬು ಕಟಾವು ಮಾಡ್ಬೋದು ಅಂತ ಕ್ಯಾರ ನಾನು ರೈತ ಮಿತ್ರರಿಗೆ ಈ ಕಬ್ಬಿನ ಬಗ್ಗೆ ಹೇಳ್ತಾನೆ. ಇದು ಅಗದಿ ನಂಬರ್ 1 ತಳಿ ಅಂತ ಹೇಳ್ಕ್ಯಾರ ನಾನು ರೈತ ಮಿತ್ರರಿಗೆ ನಾ ಹೇಳ್ತಾನೆ. ಬರೀಗ ಮತ್ತು ಮುಂದಿನ ಕಬ್ಬ ಯಾವ್ದು ಅನ್ನೋದನ್ನು ನಾ ತೋರಿಸ್ತಾನಂತ. ನೋಡತ್ತಲ್ಲ, ಈ ನಾವು ನೋಡುವಂಥ ಕಬ್ಬ 297. ಈ ಕಬ್ಬು ಸಮಲ್ಲ ಇದು ಅಧಿಕ ಇಳುವರಿ ಕೊಡುವಂಥ ತಳಿ. ಯಾಕಪ್ಪ ಅಂತಂದ್ರೆ ಇದು ನಾವು ಹೋದ ಬರೀ ನಮ್ಮ ಬೈಲಹೊಂಗಲ ತಾಲೂಕೊಳಗನ ಇದು 70-80 ಟನ್ ಮಟ್ಟ ಇಳುವರಿ ಬಂದಂತ ಕ್ಯಾರ ನಾನು ರೈತ ಮಿತ್ರರಿಗೆ ಈ ಕಬ್ಬಿನ ಬಗ್ಗೆ ಮಾಹಿತಿ ಹೇಳ್ತಾನೆ ನೋಡಿರಿ. ಮತ್ತು ಈ ಕಬ್ಬ ಇಳುವರಿನೂ ಬಂಪರ್ ಐತಿ. ನಂತರ ಈ ಕಬ್ಬಿಗೆ ರೋಗ ನಿರೋಧಕ ಶಕ್ತಿಯನ್ನು ಭಾಳ ಐತಿ. ಮತ್ತು ಈ ಕಬ್ಬಿಂದು ಬೇಡಿಕೆನೂ ಭಾಳ ಐತಿ. ಮತ್ತು ಈ ಕಬ್ಬನ್ನು ಫ್ಯಾಕ್ಟರಿ ಹೋಯ್ತಾರೆ. ಅದಕ್ಕಾಗಿ ಈ 297 ಕಬ್ಬ ಇದು ಹೆಂಗದಂತ ಕ್ಯಾರ ಬರ್ರಿ ನಿಮ್ಗೆ ತೋರಿಸ್ತಾನಂತ. ಈ ಕಬ್ಬು ಸಮಲ್ಲ ಮರಿ ಹೊಡ್ಯಾಕ ಮಹಾರಾಜ ಅಂತ ನಾವು ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಇದು ಮರಿ ಸಿಕ್ಕಾಪಟ್ಟಿ ಹೊಡೈತಿ. ಮತ್ತು ಮರಿ ಹೊಡಟ್ಟೆಲ್ಲ
ದಪ್ಪು ಆಗೈತಿ ಮತ್ತು ಗಣಿಕಿ ಬೀಸು ಆಗೈತಿ ನೋಡ್ರಿ. ಮತ್ತು ಈ ಕಬ್ಬ ಪೂರ್ತಿ ರೋಗ ನಿರೋಧಕ ಶಕ್ತಿಯನ್ನು ಹೊಂದೈತೆ ಅಂತ ಹೇಳ್ಯಾರ. ನಾನು ರೈತ ಮಿತ್ರರಿಗೆ ಈ ಕಬ್ಬಿನ ಬಗ್ಗೆ ನಾ ಹೇಳ್ತಾನೆ. ಮತ್ತು ಈ ಕಬ್ಬಿಗೆ ಬೆಂಕಿ ರೋಗ ಆಗಲಿ, ನಂತರ ತುಕ್ಕು ರೋಗ ಆಗಲಿ ನೋಡ್ರಿ, ಇದೆಲ್ಲ ರೋಗ ನಿರೋಧಕ ಶಕ್ತಿಯನ್ನು ಭಾಳ ಹೊಂದೈತೆ ಅಂತ ಹೇಳ್ಯಾರ. ನಾನು ರೈತ ಮಿತ್ರರಿಗೆ ಈ ಕಬ್ಬನ್ನು ನಾನು ನೋಡೋಕೆ ತೋರ್ಸತಾನೆ. ಮತ್ತು ಈ ಕಬ್ಬನ್ನು ಹೋದ ವರ್ಷ 1 ಎಕರೆಗೆ ಇದು 70-80 ಟನ್ ಮಟ ಇಳುವರಿ ಬಂದದಂತ ಹೇಳ್ಯಾರ. ನಾನು ರೈತ ಮಿತ್ರರಿಗೆ ನಾ ಈ ಕಬ್ಬಿನ ಬಗ್ಗೆ ಹೇಳ್ತಾನೆ. ಮತ್ತು ಈ ಕಬ್ಬ ಬೀಳೋದನ್ನು ಭಾಳ ಕಡಿಮೆ ನೋಡ್ರಿ, ನೋಡ್ತಾರಲ್ಲ. ಅದಕ್ಕಾಗಿ ನಾವು ಈ 297 ಕಬ್ಬನ್ನು ಹಾಕಕ್ಕೆ ಅಡ್ಡಿಲ್ಲ ಅಂತ ಹೇಳ್ಯಾರ. ನಾನು ರೈತ ಮಿತ್ರರಿಗೆ ನಾ ಹೇಳ್ತಾನೆ. ಯಾಕಪ್ಪ ಅಂತಂದ್ರೆ ಈ ಕಬ್ಬು ಸಕ್ಕರೆ ಅಂಶ ಭಾಳ ಐತಿ, ಮತ್ತು ಈ ಕಬ್ಬು ಫ್ಯಾಕ್ಟ್ರಿ ಬೇಡಿಕೆನೂ ಭಾಳ ಐತಿ, ನಂತರ ರೋಗರಹಿತ ತಳಿನೂ ಐತಿ, ಮತ್ತು ಇಳುವರಿ ಬಂಪರ್ ಐತಿ. ಅದಕ್ಕಾಗಿ ನಾವು ಈ ಕಬ್ಬನ್ನು ಹಾಕಕ್ಕೆ ಅಡ್ಡಿಲ್ಲ ಅಂತ ಹೇಳ್ಯಾರ. ನಾನು ರೈತ ಮಿತ್ರರಿಗೆ ನಾ ಹೇಳ್ತಾನೆ. ಈಗ ನಾವು ಈಗ ನೋಡೋದಲ್ಲ, ಈ ಕಬ್ಬ SNK 13,374 ಈ ಕಬ್ಬ ಇದು ಕಬ್ಬಿನಾಗ ಮಹಾರಾಜ ಅಂತ ನಾನು ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಈ ಕಬ್ಬನ್ನು ನಾನು ಸತತ ನಮಗೆ ಒಂದು 5ರಿಂದ 6 ವರ್ಷ ಆಯ್ತು, 6 ವರ್ಷ ಆಯ್ತು. ಇದನ್ನು ನಾನು 6 ವರ್ಷ ಬಂಪರ್ ಇಳುವರಿ ತೆಗೆದ ಅಂತ ಹೇಳ್ಯಾರ. ನಾನು ರೈತ ಮಿತ್ರರಿಗೆ ನಾ ಹೇಳ್ತಾನೆ ನೋಡ್ರಿ. ಈ ಕಬ್ಬ ಫೆಬ್ರವರಿ ಒಳಗೆ ನಾಟಿ ಮಾಡಿದ ಕಬ್ಬು ಐತಿ. ಈ ಸದ್ಯದ ಕಬ್ಬ ಮುರಿಯಾಕೆ ಬಂದೈತಿ. ಮತ್ತು ಈ ಕಬ್ಬ ರೋಗ ರಹಿತ ತಳಿ ಬರೀ ತೋರಿಸ್ತಾನೆ ನೋಡ್ರಿ. ಈ ಕಬ್ಬಿಗೆ ಯಾವ್ದು ರೋಗ ಬಂದಿಲ್ಲ. ರೋಗ ಅಂತಂದ್ರೆ ಬಿಳಿ ರೋಗ ಆಯ್ತು, ವೈಟ್ ರೋಗ ಆಯ್ತು, ಮತ್ತು ಜಂಗಮ ರೋಗ ಆಯ್ತು. ಇದು ಯಾವ ಥರ ಈಗ ರೋಗ ಬಂದಿಲ್ಲ ಅಂತ ಹೇಳ್ಯಾರ. ನಾನು ರೈತ ಮಿತ್ರರಿಗೆ ಈ ಕಬ್ಬಿನ ಬಗ್ಗೆ ಹೇಳ್ತಾನೆ. ಯಾಕಂತಂದ್ರೆ ಈ ಕಬ್ಬು ಸಂಬಂಧ ನಮ್ಮ ಬೆಳಗಾವಿ ಜಿಲ್ಲಾ ಬೈಲಹೊಂಗಲ ತಾಲೂಕು ಮತ್ತು ಸವದತ್ತಿ ತಾಲೂಕಿನಾಗನ ರೆಕಾರ್ಡ್ ಆದ ಕಬ್ಬ ಗೊತ್ತಲ್ಲ. ಈ ಕಬ್ಬ ಕಬ್ಬಿನಾಗನ ಭಾರಿ ಇಳುವರಿ ಕೊಡುವಂಥ ತಳಿ ಅಂತ ಹೇಳ್ಯಾರ. ನಾನು ರೈತ ಮಿತ್ರರಿಗೆ ನಾ ಈ SNK 13,374 ಕಬ್ಬಿನ ಬಗ್ಗೆ ಮಾಹಿತಿ ಹೇಳ್ತಾನೆ ನೋಡ್ರಿ. ಮತ್ತು ಈ ಕಬ್ಬ ರೈತಗೆ ಮೋಸ ಮಾಡೋ ಕಬ್ಬ ಅಲ್ಲ ಗೊತ್ತಲ್ಲ. ಯಾಕಂದ್ರೆ ಈ ಕಬ್ಬಿಂದು ನನಗೆ ಸಂಪೂರ್ಣ ಮಾಹಿತಿ ಐತಿ. ಅದಕ್ಕಾಗಿ ಇದು ರೈತರ ಮಿತ್ರ ಅಂತ ಹೇಳ್ಯಾರ ನಾವು ಹೇಳ್ಬೋದು. ಇದು ಎಕರೆ ಕನಿಷ್ಠ ಒಂದು 70 ಟನ್ನಿನ ಮ್ಯಾಲೂ ಇದು ಇಳುವರಿ ಬರ್ತೈತಿ. ಮತ್ತು ಈ ಕಬ್ಬಿಗೆ ಅತಿವೃಷ್ಟಿ ಮಳೆ ಆದ್ರೂ ತಡ್ಕೋತೈತಿ, ನಂತರ ಮಳೆ ಕಡಿಮೆ ಆದ್ರೂ ಇದು ನಮ್ಮ ಭೂಮಿಗೆ ಸೂಟೇಬಲ್ ಆಕತ್ತಂತೆ ಆಗೈತೆ ಅಂತ ಹೇಳ್ಯಾರ. ನಾನು ರೈತ ಮಿತ್ರರಿಗೆ ನಾ ಇದನ್ನು ನನ್ನ ಸ್ವಂತ ಅನುಭವದ ಮೇರೆಗೆ ನಾ ತೋರ್ಸತ್ತಾನೆ ನೋಡ್ರಿ. ಇನ್ನೊಂದು ಈ ಕಬ್ಬಿಂದ ಏನು ಗುಣಧರ್ಮಪ್ಪ ಅಂತಂದ್ರೆ ಈ ಕಬ್ಬ ಗಣಿಕೆ ಭಾಳ ಬೇಸ್ ನೋಡ್ರಿ. ಯಾಕಂತಂದ್ರೆ ಒಂದೊಂದು ಗೇನಿನ ಮ್ಯಾಲೆ ಗಣಿಕೆ ಅದಾವು, ಗಣಿಕೆ ಉದ್ದದಾವು, ಗಟ್ರು ಅದಾವು ನೋಡ್ರಿ. ಮತ್ತು ಕಬ್ಬ ಭಾಳ ಹೆಲ್ದಿನೂ ಐತಿ. ನಾವು ಉಳ್ಕಿದ ಕಬ್ಬಿಗೆ ಹೋಲಿಕೆ ಮಾಡಿದ್ವಿ ಅಂತಂದ್ರೆ ಈ ಕಬ್ಬ ಎಲ್ಲ ಕಬ್ಬುಗಳ್ಕಿಂತನ ಗಣಿಕೆ ಗಡ್ತರು ಭಾಳ, ಬೇಸು ಭಾಳ, ಮತ್ತು ಕಬ್ಬ ಬೆಳೆನೂ ಭಾಳ. ಮತ್ತು ಈ ಕಬ್ಬನ್ನು ಗ್ಯಾಂಗ್ ನರ್ಸ ಮೇಲೆ ಮುರಿತಾರು. ನಂತರ ಈ ಕಬ್ಬ ಬೀಳು ಪ್ರಮಾಣ ಕಡಿಮೆ ಅಂತ ಹೇಳ್ಯಾರ. ನಾನು ರೈತ ಮಿತ್ರರಿಗೆ ನಾ ಈ ಕಬ್ಬಿನ ಬಗ್ಗೆ ಮಾಹಿತಿ ಹೇಳ್ತಾನೆ ನೋಡ್ರಿ. ನಾವು ಹಳೆ ವೆರೈಟಿ ಕಬ್ಬು ಇಟ್ಕ್ಯಾರ. ಈ ನೂತನವಾಗಿ ಸ್ಯಾಟಿಸ್ಫೈಡ್ ಬೀಜ ಅಲ್ಲ, ಈ ಕಬ್ಬನ್ನು ನಾವು ಹಾಕಿದಂತರ ಬಂಪರ್ ಇಳುವರಿ ತಗೋಬೋದು ಅಂತ ಹೇಳ್ಯಾರ. ನಾ ಹೇಳ್ತಾನೆ ನೋಡಿರಿ. ಯಾಕಂದ್ರೆ ಇವೆಲ್ಲ ಈಗೇನು ಹೊಸ ವೆರೈಟಿ ಇದಾವಲ್ಲ, ಇವು ರೋಗರಹಿತ ತಳಿ ಐತಿ ಮತ್ತು ಅಗದಿ ಉತ್ತಮ ಇಳುವರಿ ಕೊಡುವಂಥ ತಳಿ ಐತಿ. ಆಮೇಲೆ ಈ ಕಬ್ಬಿಂದು ಫ್ಯಾಕ್ಟ್ರಿ ಬೇಡಿಕೆ ಐತಿ. ಅದಕ್ಕಾಗಿ ನಾವು ಹಳೆ ವೆರೈಟಿ ಕಬ್ಬನ್ನು ಬಿಟ್ಟು
ಈ ಕಬ್ಬು ಹಾಕಿ ಬಂಪರ್ ಇಳುವರಿ ತಗೊಳ್ಳೋ ಅಂತ ನಾನು ರೈತ ಮಿತ್ರರಿಗೆ ನಾ ಈ ವಿಶೇಷ ಮಲ ಹೇಳ್ತಾನೆ.